ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಇದಾಗಿರುತ್ತೆ ನನ್ನ ಡೆಲಿವರಿ ವ್ಲಾಗ್. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಡೆಲಿವರಿ ವ್ಲಾಗ್ ಹಾಕಿ ಅಂತ, ಹಾಗಾಗಿ ಇವತ್ತು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಡೆಲಿವರಿ ಆಗಿದ್ದು ಅಕ್ಟೋಬರ್ 29ನೇ ತಾರೀಕು ಮಂಗಳವಾರ. ಶುಕ್ರವಾರ ಡಿಸ್ಚಾರ್ಜ್ ಆಯಿತು. ಮನೆಗೆ ಬಂದಿದ್ದೀನಿ ನನ್ನ ಮಗು ಕರ್ಕೊಂಡು. ನಮ್ಮಮ್ಮ ನನ್ನ ಜೊತೆ ಯಾವಾಗಲೂ ಇದ್ದಾರೆ. ನಮ್ಮ ಮನೆಯವ್ರನ್ನೆಲ್ಲರೂ ನಮ್ಮಮ್ಮನೇ ನೋಡ್ಕೋತಾ ಇರೋದು, ನಮ್ಮಮ್ಮನೇ ಕಾಯ್ತಾ ಇರೋದು ಅಂತ ತುಂಬ ನಂಬಿದ್ದೀನಿ ನಾನು. ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಬಂದೆ. ಅಮ್ಮ ಆಸ್ಪತ್ರೆಗೆ ಬರೋಕ್ಕಾಗಲಿಲ್ಲ ಅಂದ್ರೂ, ಅವ್ರಿಗೆ ಆಪ್ರೇಷನ್ ಆಗಿತ್ತು, ಆಸ್ಪತ್ರೆಗೆ ಬರೋಕ್ಕಾಗಲಿಲ್ಲ ಅಂದರು. ಅಟ್ಲೀಸ್ಟ್ ಬಾಗಿಲ ಹತ್ರ ನಿಂತ್ಕೊಂಡು ಓಡಿ ಬಂದು ನನ್ನ ಮಗುನ ನೋಡಿ ನನ್ನ ಹೇಗಿದೆಯಾ ನೀನು ಅಂತ ಕೇಳ್ತಿದ್ರು. ಸಖತ್ತು ನೋವಾಯಿತು ನನಗೆ. ಬರ್ತಾ ಇದ್ದಂಗೆ ನಾನು ನೋಡಿದ್ದೆ ಮನೆ ಬಾಗಿಲು. ಆ ಮಗು ಕರ್ಕೊಂಡು ಬಂದಿದ್ದೀನಿ, ಅಮ್ಮ ಇಲ್ವಲ್ಲ. ನನ್ನ ಮಗು ಹೆಂಗೈತೆ ಅಂತ ನೋಡೋಕೆ ಅಮ್ಮ ಇಲ್ಲ, ನೀನು ಹೆಂಗಿದ್ಯಾ ಅಂತ ಕೇಳೋಕ್ಕೆ ನಮ್ಮಮ್ಮ ಇಲ್ವಲ್ಲ ಅಂತ ಸಖತ್ತು ಬೇಜಾರಾಯಿತು. ಯಾವ ಹೆಣ್ಣಿಗೂ ಈ ಕಷ್ಟ ಬೇಡ ಅನ್ನಿಸ್ತು. ಆದರೆ ತಾಯಿ ಸ್ಥಾನದಲ್ಲಿ ನನಗೆ ನನ್ನ ಬಾಣಂತನನ ಮಾಡಿದ್ದು ನಮ್ಮ ಅತ್ತೆ. ಇವರು ನಮ್ಮ ತಂದೆಯವರ ಅಕ್ಕ. ಇವರು ನಮ್ಮ ಅತ್ತೆ ಪ್ರತಿದಿನ ಬೇಗ ಎದ್ದು 5 ಗಂಟೆಗೆ ಎದ್ದು ನೀರು ಕಾಯಿಸ್ತಿದ್ರು, ನನಗೆ ಸ್ನಾನ ಮಾಡಿಸ್ತಿದ್ರು. ನನಗೆ ಸ್ವಲ್ಪ ನೋವು ಕಡಿಮೆ ಆಗುವವರೆಗೂ ನನಗೆ ತುಂಬ ಸಪೋರ್ಟಿವ್ ಆಗಿ ಇದ್ದರು ಅವರು. ನನಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಸಾಂಬ್ರಾಣಿ ಹೊಗೆ ಹಾಕ್ಕೊಡ್ತಿದ್ರು, ಮಗು ಬಟ್ಟೆಗಳನ್ನ ಒಗಿತಿದ್ರು, ಮಗುನ ನೋಡ್ಕೋತಿದ್ರು. ನನ್ನ ತಾಯಿ ಥರ ನೋಡ್ಕೊಂಡಿದ್ದಾರೆ ಅವರು. ನನ್ನ ಡೆಲಿವರಿ ಎಲ್ಲಾಯಿತು ಅಂತ ಕೇಳ್ತಿದ್ರಿ. ಈ ಸಲ ನಾನು ನನ್ನ ಡೆಲಿವರಿನ ಬೆಂಗಳೂರಲ್ಲಿರುವಂಥ ಕಮಾಂಡ್ ಆಸ್ಪತ್ರೆ, ಅಂದರೆ ನಮ್ಮ ಮಿಲ್ಟ್ರಿ ಆಸ್ಪತ್ರೆಯಲ್ಲಿ ಈ ಸಲ ಡೆಲಿವರಿ ಆಯಿತು. 2ನೇ ಮಗುದು. ಮೊದಲನೇದು ಇಲ್ಲೇ ಮಂಡ್ಯದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಾಗಿತ್ತು. ನಮ್ಮ ಆರ್ಮಿ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಫ್ರೀಯಾಗಾಯಿತು, 1 ರೂಪಾಯಿನೂ ಖರ್ಚಿಲ್ದಂಗೆ. ಆದರೆ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ರೆಸ್ಟ್ರಿಕ್ಷನ್ ಇತ್ತು. ಹಾಗಾಗಿ ನಾನು ಹಾಸ್ಪಿಟಲ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಯಾವ ಮಗು ಆಗಿದೆ ಅಂತ ಕೇಳ್ತಿದ್ರಿ. ಏನು ನಮ್ಮ ಅಮ್ಮ ನನ್ನ ಜೊತೆ ಇರಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಹಾಗಾಗಿ ಅವರೇ ಬಂದಿದ್ದಾರೆ ಅಂತ ನನಗನ್ನಿಸ್ತು. ಆಸ್ಪತ್ರೆಯಲ್ಲಿ ಡಾಕ್ಟ್ರು ತೋರಿಸಿದ್ರು, ನೋಡಿ ನಿಮಗೆ ಯಾವ ಮಗು ಆಗಿದೆ ಅಂತ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಸೊ ನನಗೆ ಈ ಸಲ ಹೆಣ್ಮಗು ಆಗಿದೆ, ಈ ಸಲನೂ ಹೆಣ್ಮಗು ಆಗಿದೆ. ನನಗಂತೂ 0.1% ನನಗೆ ಬೇಜಾರಿಲ್ಲ, ಮೊದಲನೇದು ಹೆಣ್ಣು 2ನೇದು ಹೆಣ್ಣು ಅಂತ. ಯಾಕೆಂದರೆ ನನಗೆ ಹೆಣ್ಮಕ್ಳೇ ತುಂಬ ಇಷ್ಟ. ಅದರಲ್ಲೂ ಈಗ ನಮ್ಮಮ್ಮ ಹೋದ್ಮೇಲೆ ನನಗೊಬ್ಳು ಅಕ್ಕನೋ ತಂಗಿನೋ ಇದ್ದಿದ್ರೆ ನನಗೆ ಎಷ್ಟು ಚೆನ್ನಾಗಿರ್ತಿತ್ತು. ಇಬ್ಬರು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಬೋದಿತ್ತಲ್ಲ ಅಂತ ಅನ್ನಿಸ್ತಾಯಿತ್ತು. ತಮ್ಮ ಇದ್ದಾನೆ, ಆದರೆ ಗಂಡು ಮಕ್ಕಳೇ ಬೇರೆ, ಅವ್ರ ಥಿಂಕಿಂಗೇ ಬೇರೆ ಇರುತ್ತೆ. ನನಗೆ ಒಂದು ಅಕ್ಕನೋ ತಂಗಿನೋ ಇರಬೇಕಿತ್ತು ಅಂತ ತುಂಬ ಅನ್ನಿಸ್ತಾಯಿತ್ತು. ಹಾಗಾಗಿ ನನಗೆ ಇಬ್ಬರು ಹೆಣ್ಮಕ್ಳು ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಇದೆ. ಇನ್ನಿವರು ನಮ್ಮ ಪದ್ದಿ ಆಂಟಿ. ಸೊ ನಮ್ಮ ಮನೆ ಹತ್ರನೇ ಇರೋದು. ಮಗುಗೆ ಯಾರು ಸ್ನಾನ ಮಾಡಿಸ್ತಾರೆ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಅವರೇ ನಮ್ಮ ಪದ್ದಿ ಆಂಟಿ ಸ್ನಾನ ಮಾಡಿಸಿ ಮಗುಗೆ ರೆಡಿ ಮಾಡಿ ಕೊಡ್ತಾರೆ. ಇನ್ನಿವರು ನಮ್ಮ ಅಮ್ಮನ ಅಕ್ಕ. ಸೊ ನಮ್ಮ ಅಪ್ಪನ ಅಕ್ಕ, ನಮ್ಮ ಅಮ್ಮನ ಅಕ್ಕ ಇಬ್ಬರೂ ಬಂದು ನನ್ನನ್ನು ನೋಡಿಕೊಂಡ್ರು. 1 ತಿಂಗಳು ಅವರಿದ್ದರು, ಬಾಣಂತನ ಮಾಡಿದ್ರು. ಇನ್ನೊಂದು ತಿಂಗಳು ಇವರಿದ್ದರು, ನನ್ನ ಬಾಣಂತನ ಮಾಡಿಕೊಟ್ರು. ನಮ್ಮಮ್ಮ ಹೇಳಿದರು, ಆಪ್ರೇಷನ್ ಆದಾಗ ಫೋನ್ ಮಾಡಿ, ಹಿಂಗೆ ಆಪ್ರೇಷನ್ ಆಗಿಬಿಟ್ಟಿದೆ ನನಗೆ, ನನ್ನ ಮಗಳಿಗೆ ನಾನು ಬಾಣಂತನ ಮಾಡೋಕ್ಕಾಗ್ತಾಯಿಲ್ಲ, ನೀವೇ ನೋಡ್ಕೋಬೇಕು ಅಂತ ಹೇಳಿದರು. ಹಂಗಾಗಿ ನಮ್ಮಮ್ಮನ ಮಾತಿಗೆ ಬೆಲೆ ಕೊಟ್ಟು ಇವರು ಇಬ್ಬರು ಬಂದು ನನ್ನ ನೋಡಿಕೊಂಡ್ರು. ಇನ್ನು ನನ್ನ ತಮ್ಮನ ಹೆಂಡ್ತಿನೂ ಕೂಡ ಅಷ್ಟೇ, ನನ್ನನ್ನು ತುಂಬ ಚೆನ್ನಾಗಿ ನನ್ನನ್ನು ಮಗುನ ನೋಡಿಕೊಂಡು ಬಾಣಂತನ ಮಾಡಿದ್ಲು. ಇನ್ನು ನನ್ನ ಪುಟ್ಟ ಲಕ್ಷ್ಮಿ ನಮಗೆ ಈ ಪರಿಸ್ಥಿತಿಲಿ ನಮ್ಮ ಜೊತೆ ಇರೋದು ನಮ್ಮನ್ನ ಎಷ್ಟೋ ನೋವುಗಳನ್ನ ಮರೆಯೋದಕ್ಕೆ ಸಹಾಯ ಆಯಿತು. ಸೊ ನಮ್ಮ ಯಜಮಾನ್ರು ಅಷ್ಟೇ, ಡೆಲಿವರಿ ಆದಮೇಲೂ ಸುಮಾರು ದಿನ ನಮ್ಮ ಜೊತೆನೇ ಇದ್ದರು. ನನ್ನ ಪ್ರತಿಯೊಂದು ದಿನವೂ ನನಗೆ ಸಮಾಧಾನ ಮಾಡಿ, ಸಾಂತ್ವನ ಮಾಡಿ, ಅಮ್ಮ ಓದುತ್ತವಿಂದ 1-1.5 ತಿಂಗಳು ನನ್ನ ಜೊತೆನೇ ಇದ್ದು ನನ್ನನ್ನು ನೋಡಿಕೊಂಡ್ರು ಮತ್ತು ನನ್ನ ಮಗುನ ನೋಡಿಕೊಂಡ್ರು. ಸೊ ಇನ್ನು ನನ್ನ 2ನೇ ಮಗಳನ್ನ ತೋರಿಸೋದಾದರೆ, ಇವಳೇ ನನ್ನ 2ನೇ ಮುದ್ದಾದ ಮಗಳು. ಹೆಸರು ಪರಿ ಅಂತ, ಪರಿಣಿತ ಅಂತ ಇಟ್ಟಿದ್ದೀವಿ. ಮನೇಲಿ ಪರಿ ಅಂತ ಕರಿತಾ ಇರ್ತೀವಿ. ಸೊ ಈಗ 6 ತಿಂಗಳಾಗಿದೆ ನನ್ನ ಮಗಳಿಗೆ. ಕೂದಲಂತೂ ತುಂಬ ಚೆನ್ನಾಗಿ ಬೆಳೆದಿದೆ. ಯಾರ ಥರ ಇದ್ದಾಳೆ ನನ್ನ ಮಗಳು ಅಂತ ಕೇಳ್ತಾರೆ ಎಲ್ಲ. ಸೊ ನನ್ನ ಮಗಳಿರೋದು ನನ್ನ ಹಸ್ಬೆಂಡ್ ಥರ. ಇವತ್ತಿನ ವ್ಲಾಗ್ ಇಷ್ಟು ಬಂಧುಗಳೇ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.